ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೋಹಿತ್ ನಾಗೇಶ್. ಗಾಯತ್ರಿ ಎಂ ಅವರು ನಿರ್ಮಾಣ ಮಾಡಿರುವ ಭಗತ್ ರಾಜ್ ನಿರ್ದೇಶನದ ಠಾಣೆ ಸಿನಿಮಾದಲ್ಲಿ ನಾನು ವಿಲನ್ ಆಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಘಟನೆನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಶುರುವಾಗೋದಕ್ಕಿಂತ ಮುಂಚೆ ಈ ಸಿನಿಮಾದ ನಿರ್ದೇಶಕ ಭಗತ್ ರಾಜ್ ಅವರು ಡೈರೆಕ್ಟರ್ ಆಗಿ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರು. ಆ ಸಿನಿಮಾದಲ್ಲೂ ಕೂಡ ನಾನು ವಿಲನ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಒಂದು ಒಳ್ಳೆ ಘಟನೆ ನಡೀತು. ಉರಿ ಬಿಸಿಲು, ಔಟ್ಡೋರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಮೇಕಪ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ಕೂತಿದ್ವಿ. ಒಂದೋ ಶಾರ್ಟ್ ಆಗಿತ್ತು. ಮಧ್ಯಾಹ್ನ ಆಯಿತು. ನಿಮ್ಮನ್ನು ಆಮೇಲೆ ಕರಿತೀವಿ ಅಂದರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು. ಕೂತ್ಕೊಂಡಿದ್ವಿ, ವೆಯ್ಟ್ ಮಾಡ್ತಾ ಇದ್ವಿ. ಮಧ್ಯಾಹ್ನ ಸಂಜೆ ಆಯಿತು. ಸಂಜೆ ಆಲ್ಮೋಸ್ಟ್ ರಾತ್ರಿನೂ ಆಯಿತು. ಒಂದು ಕಡೆ ಗುಡ್ ಬಾಯ್ ಥರ ಕೂತ್ಕೊಂಡೇ ಇದ್ದೆ ನಾನು. ಶೂಟಿಂಗ್ ಮುಗ್ದೋಗ್ಬಿಟ್ಟಿದೆ, ಪ್ಯಾಕಪ್ ಆಗಿಬಿಟ್ಟಿದೆ. ಗೊತ್ತೇ ಇಲ್ಲ ನನಗೆ, ಯಾರೂ ಹೇಳೇ ಇಲ್ಲ. ಬೇಕಂತ ಅಲ್ಲ, ಅವ್ರ ಟೆನ್ಷನಲ್ಲಿ ಅವ್ರು ಹೇಳಿಲ್ಲ. ಕೊನೆಗೆ ನಾನು ನೋಡ್ತೀನಿ, ಎದುರುಗಡೆಯಿಂದ ಭಗತ್ ರಾಜ್ ಬರ್ತಾಯಿದ್ರು. ಶೂಟಿಂಗ್ ಮುಗ್ದೋಗಿರೋದು ನನಗೆ ಗೊತ್ತಾಗ್ತಾ ಇದೆ. ಯಾರೂ ನಂಗೆ ಹೇಳಿಲ್ವಲ್ಲ ಅನ್ನೋ ಕೋಪ ಸಿಕ್ಕಾಬಟ್ಟೆ ಪಿತ್ತ ನೆತ್ತಿಗೆ ಏರ್ಬಿಟ್ಟು ಭಗತ್ ರಾಜ್ಗೆ ಸ್ವಲ್ಪ ಜೋರು ಮಾಡಿಬಿಟ್ಟೆ ನಾನು. ಅವರು ಸಾರ್ ಬೇಕಂತಲ್ಲ ಸರ್, ಹಂಗೆಲ್ಲ ಮಾತಾಡಬೇಡಿ ಅಂದರು. ಕೋಪದಲ್ಲಿ ನಿಜ ಹೇಳಬೇಕು ಅಂತಂದರೆ ನಾನು ಯಾವತ್ತೂ ಮಾತಾಡ್ದಿರೋನು ಒಂಚೂರು ಕೆಟ್ಟದಾಗೆ ಮಾತಾಡ್ಬಿಟ್ಟೆ. ರೂಮ್ಗೆ ಹೋದೆ. ಹೋಟ್ಲಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು ಯಾಕೆ ಹಿಂಗೆ ಮಾತಾಡ್ಬಿಟ್ಟೆ? ಭಯಂಕರ ಬೇಜಾರಾಯ್ತು ನನಗೆ. ತಕ್ಷಣ ನಾನು ಏನು ಮಾಡಿದೆ ಅಂದರೆ, ಭಗತ್ ರಾಜ್ ಯಾವ ರೂಮಲ್ಲಿದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲ ಯಾವ ರೂಮಲ್ಲಿದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಸ್ವಲ್ಪ ತಪ್ಪಾಗಿ ಮಾತಾಡಿದ್ದೀನಿ, ನಾನು ಯಾವಾಗಲೂ ಹಿಂಗೆ ಮಾತಾಡೋನಲ್ಲ, ಯಾಕೆ ಅಂತ ಗೊತ್ತಿಲ್ಲ, ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸಿ. ಎಲ್ಲ ಹುಡುಗರು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಭರತ್ ರಾಜು ಆ ಕ್ಷಣಕ್ಕೆ ಮರೆತುಬಿಡಿ ನಾನು ನೀವು ಅದನ್ನು ಅಂದರು. ಈ ಮಾತನ್ನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ನಾನು ಅಂತಂದರೆ, ನಮ್ಮಿಂದ ತಪ್ಪಾದಾಗ ಕ್ಷಮೆ ಕೇಳೋಕ್ಕೆ ತಾಕತ್ತಬೇಕು, ಕ್ಷಮಿಸೋಕ್ಕೆ ದೊಡ್ಡ ಹೃದಯ ಬೇಕು. ಸೊ ನಮ್ಮ ಭಗತ್ ರಾಜ್ ಅಂತ ಹೃದಯವಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಶುರುವಾಗಿದ್ದು ನಂಗೆ ಗೊತ್ತೇ ಇರಲಿಲ್ಲ. ಒಂದು ದಿವಸ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಕಡೆಯಿಂದ ಕಾಲ್ ಬಂತು. ಭಗತ್ ರಾಜ್ ಅವರು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ಪ್ರವೀಣ್ ಅಂತ ಹೊಸ ನಾಯಕ ನಟ, ಥಿಯೇಟ್ರ್ ಆರ್ಟಿಸ್ಟು, ಒಳ್ಳೆ ಸ್ಟಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ನೆಗೆಟಿವ್ ಪಾರ್ಟ್ ಇದೆ, ನೀವು ಮಾಡಬೇಕು ಅಂತ. ನಾನು ಸಂತೋಷವಾಗಿ ಹೋದೆ. ನನಗೆ ಅವತ್ತು ಅರ್ಥ ಆಯಿತು, ಜೀವನ ಅಂದಮೇಲೆ ಕೆಲವು ಘಟನೆಗಳನ್ನು, ಕಹಿ ಘಟನೆಗಳನ್ನು ಮರಿಬೇಕು, ಹೊಸದನ್ನು ಹುಡುಕ್ತಾ ಮುಂದಕ್ಕೆ ಹೋಗಬೇಕು ಅಂತ. ಸರಿ, ಭಗತ್ ರಾಜಲ್ಲಿ ಆ ಗುಣ ನಾನು ಹೊತ್ಕೊಂಡೆ. ಶೂಟಿಂಗ್ ಹೋದಾಗ ಗೊತ್ತಾಯಿತು ನನಗೆ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಅಂತ. ಒಂಥರ ಪೊಲಿಟಿಕಲ್ ಶೇಡ್ ಇರುವಂಥ ಕ್ಯಾರೆಕ್ಟ್ರು, ಪಕ್ಕಾ ನೆಗೆಟಿವ್ ಪಾತ್ರ. ಇಷ್ಟ ಆಯಿತು. ಎಡಿಟಿಂಗ್ ತುಂಬ ಚೆನ್ನಾಗಿದೆಯಂತೆ. ಸ್ಟಂಟ್ಸು ಗೌರವ್ ವೆಂಕಟೇಶ್ ಅವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಾಗಿದೆ. ಹೇಳಿ ಕೇಳಿ ನಮ್ಮ ಸಿನಿಮಾದ ನಾಯಕ ನಟ, ಸ್ಟಂಟ್ಸಲ್ಲಿ ಪಳಗಿರುವಂಥ ವ್ಯಕ್ತಿ. ಸಾಕಷ್ಟು ರಂಗಭೂಮಿಯ ನಟರುಗಳಿದ್ದಾರೆ. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡುವಾಗ ನನಗೆ ನಿಜವಾಗ್ಲೂ ಖುಷಿಯಾಯಿತು. ಸೀನ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಮತ್ತು ರಾಜ ಬಾಲ್ವಾಡಿ ಇದ್ದಾರೆ. ಹಳೆ ನಟರು ಮತ್ತು ಹೊಸ ನಟರ ಮಿಶ್ರಣ ಈ ಸಿನಿಮಾದಲ್ಲಿ ಕಾಣುತ್ತೆ. ಎಲ್ಲರ ಉದ್ದೇಶ ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಅನ್ನೋದೇ ಆಗಿರೋದ್ರಿಂದ ಸಿನಿಮಾನ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಒಳ್ಳೆ ಕೋಆರ್ಡಿನೇಷನ್ ಜೊತೆ ಸಿನಿಮಾ ಶೂಟಿಂಗ್ ಮುಗಿದಿದೆ. ಸಿನಿಮಾ ಪ್ರೀ ಪ್ರೊಡಕ್ಷನ್ ವರ್ಕು ಕೂಡ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಈ ಸಿನಿಮಾದ ನಿರ್ದೇಶಕರುಗಳ ತಂಡ ನಿಜವಾಗ್ಲೂ ತುಂಬ ಉತ್ಸಾಹಿಗಳ ತಂಡ. ಭಗತ್ ರಾಜ್ ನಿರ್ದೇಶಕ, ಅವ್ರ ನೇತೃತ್ವದಲ್ಲಿ ರವಿ ಇದ್ದಾರೆ. ಸಾಕಷ್ಟು ಹೊಸ ಹುಡುಗರು, ಅದರಲ್ಲೂ ಥಿಯೇಟ್ರ್ ಬ್ಯಾಕ್ಡ್ರಾಪಿಂದ ಬಂದ ಹುಡುಗರು ತುಂಬ ಹುಮ್ಮಸ್ಸಿಂದ ಕೆಲಸ ಮಾಡಿದ್ದಾರೆ. ನಾನು ಶೂಟಿಂಗಲ್ಲಿ ನೋಡ್ತಿದ್ದೆ, ಇವರು ಅಸಿಸ್ಟೆಂಟ್ ಡೈರೆಕ್ಟರ್ಸೋ ಅಥವಾ ಆರ್ಟ್ ಡೈರೆಕ್ಟರ್ಸೋ ಅಂತ ಗೊತ್ತಾಗ್ತಿರಲಿಲ್ಲ. ಆ ಥರ ಎಲ್ಲ ಕೆಲಸಗಳಲ್ಲೂ ಇನ್ವಾಲ್ವ್ ಆಗಿ ತುಂಬ ಪ್ರೀತಿಯಿಂದ, ಹುಮ್ಮಸ್ಸಿನಿಂದ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಈ ಸಿನಿಮಾಗೆ ಸುರೇಶ್ ಅರಸ್ ಅವರ ಸಂಕಲನ ಇದೆ. ನಿಮ್ಗೆ ಗೊತ್ತು, ಸುರೇಶ್ ಅರಸ್ ಅವರು ತುಂಬ ಒಳ್ಳೆಯ ಸಂಕಲನಕಾರರು. ಎಂತೆಂಥದ್ದೋ ಸಿನಿಮಾಗಳನ್ನು ಯಾವ್ಯಾವುದೋ ರೇಂಜಿಗೆ ಎಡಿಟ್ ಮಾಡಿಕೊಟ್ಟಿರುವಂತಹ ಎಡಿಟರ್ ಅವರು. ಸೊ ಅವ್ರ ಕೈ ಚಳಕ ನಮ್ಮ ಸಿನಿಮಾದಲ್ಲಿ ನೋಡಬಹುದು. ಜೊತೆಗೆ ಮೊಟ್ಟ ಮೊದಲನೇ ಬಾರಿಗೆ ನಾನು ನೋಡಿದ ಪ್ರಕಾರ ಒಂದು ರೌಡಿಸಮ್ ಬ್ಯಾಕ್ಡ್ರಾಪ್ ಇರುವಂತಹ ಕನ್ನಡ ಚಿತ್ರಕ್ಕೆ ಮಾನಸ ಹೊಳ್ಳ ಅನ್ನೋ ಒಬ್ಬರು ಹೆಣ್ಣುಮಗಳು ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಇದು ಒಂದು ವಿಶೇಷ ಆಗ್ಬೋದು ಅನ್ನೋ ಭರವಸೆ ನನಗಿದೆ. ಜೊತೆಗೆ ಕ್ಯಾಮ್ರಾಮನ್ ಬಂದು ಪ್ರಶಾಂತ್ ಅಂತ, ತುಂಬ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ, ಭಾರಿ ಹುಮ್ಮಸ್ಸಿಂದ ಕೆಲಸ ಮಾಡಿದ್ದಾರೆ. ಡೈಲಾಗ್ಸ್ ಭಗತ್ ರಾಜ್ದೇ ಆಗಿರೋದ್ರಿಂದ ಭಗತ್ ರಾಜ್ ನಿಜವಾಗ್ಲೂ ಕನ್ನಡಕ್ಕೆ ಭರವಸೆ ಕೊಡುವಂಥ ಒಬ್ಬ ಹುಡುಗ. ಇವರೆಲ್ಲರ ಸಮ್ಮಿಲನದಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ನೀವೆಲ್ಲ ನೋಡಲೇಬೇಕು. ನನ್ನ ಗಟ್ ಫೀಲಿಂಗ್, ನನ್ನ ಹಾರ್ಟ್, ನನ್ನ ಹೃದಯ ಹೇಳೋ ಪ್ರಕಾರ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ, ಒಳ್ಳೆ ಸಕ್ಸಸ್ ಆಗುತ್ತೆ, ಒಳ್ಳೆ ಹಿಟ್ ಆಗುತ್ತೆ ಅನ್ನೋ ಭಾವನೆ ನನಗೆ ಹೃದಯದಲ್ಲಿದೆ. ಸಿನಿಮಾಗೆ ಹೀರೋ ಯಾರು,
ಹೀರೋಯಿನ್ ಯಾರು, ಡೈರೆಕ್ಟ್ರ್ ಯಾರು ಅನ್ನೋದಕ್ಕಿಂತ ಇಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ಏನು ಕಂಟೆಂಟ್ ಇದೆ ಅನ್ನೋದೇ ಮುಖ್ಯ. ಸೊ ಅಂತಹ ಒಳ್ಳೆ ಅದ್ಭುತವಾದ ಕಂಟೆಂಟ್ ಇರೋ ಸಿನಿಮಾ ಇನ್ನೇನು ಸದ್ಯದಲ್ಲೇ ತೆರೆಗೆ ಅಪ್ಪಳಿಸಲಿದೆ. ಸೊ ಎಲ್ಲರೂ ದಯವಿಟ್ಟು ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಿಗೆ ಬಂದು ಚಿತ್ರ ನೋಡಿ ನಮ್ಮನ್ನು ಹರಿಸಿ ಆಶೀರ್ವದಿಸಿ ಬೆಂಬಲ ಕೊಡಿ. ಇನ್ನೂ ಸಾಕಷ್ಟು ಹೊಸತನಗಳಿರೋ ಸಿನಿಮಾನ ಮಾಡೋದಕ್ಕೆ ಈ ಹೊಸ ತಂಡಗಳಿಗೆ, ಹೊಸ ಹುಡುಗರುಗಳಿಗೆ ಬೆಂಬಲ ನೀಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ.